ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 1.5 ಕಪ್ ಹೆಸರು ಕಾಳು ಹಾಕೋತಾ ಇದ್ದೀನಿ. ಹಾಗೆ 1.5 ಕಪ್ಪು ರೈಸ್, ನಾವು ಯೂಶ್ವಲಿ ಯೂಸ್ ಮಾಡ್ತೀವಲ್ಲ ಆ ರೈಸ್ನ ಹಾಕೊಂಡ್ರೆ ಸಾಕಾಗತ್ತೆ. ರೈಸ್ಗೆಲ್ಲ ಮಾಡ್ಕೊತೀವಲ್ಲ ಸೇಮ್ ಅದೇ 1.5 ಕಪ್ ಹಾಕೋತಾ ಇದ್ದೀನಿ. ಇದನ್ನು 3 ರಿಂದ 4 ಗಂಟೆಗಳು ನಾವು ನೆನೆಸಿ ಇಟ್ಟಿರಬೇಕಾಗತ್ತೆ. ಸೊ ನೀಟಾಗಿ ತೊಳೆದು ಅದನ್ನು ನೆನೆಸಿ ಎತ್ತಿಟ್ಕೊಂಡ್ರೆ ಸೊ ನಮಗೆ ಮಾರನೇ ದಿನ, ನೀವು ರಾತ್ರಿ ಕೂಡ ನೆನೆಸಿಟ್ಕೊಬೋದು. ಸೊ ಮಾರನೇ ದಿನ ಅಥವಾ 3 ರಿಂದ 4 ಗಂಟೆ ಬಿಟ್ಟು ತೊಗೊಂಡು ಸೊ ಅದನ್ನ ಮತ್ತೆ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ವಾಶ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಅದನ್ನು ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಶುಂಠಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸೊ ಇದನ್ನೆಲ್ಲ ಸೇರಿಸಿ ನಾನು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಗ್ರೈಂಡ್ ಎಲ್ಲ ಆದಮೇಲೆ ಸೊ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಾನೀಗ. ಸೊ ಒಂದು ಬೌಲ್ಗೆ ಅದನ್ನು ಹಾಕ್ಕೊಂಡ್ರೆ ಸೊ ಇದು ಒಂದು ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ನೀರು ಬೇಕು ಅಂದರೆ ನೀವು ಹಾಕೋಬೋದು, ಅದು ನನಗೇನು ಬೇಡ ಅನಿಸ್ತು ಸೊ ನಾನು ಅದಕ್ಕೆ ಹಾಗೆ ಹಾಕ್ತಾ ಇದ್ದೀನಿ. ಸೊ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ನೀವು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ಹಿಟ್ಟನ್ನು. ಸೊ ಈ ರೀತಿ ಕೂಡ ಹಾಕೋಬೋದು. ಸೊ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಎಣ್ಣೆ ಹಾಕ್ತಾ ಇಲ್ಲ, ತುಪ್ಪ ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಎಣ್ಣೆ ಕೂಡ ಹಾಕ್ಬೋದು. ಸ್ವಲ್ಪ ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನೀವು ಫ್ರೈ ಮಾಡಿಕೊಂಡು ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಸೊ ನೋಡಿ ನಮ್ದು ಹೆಸರು ಕಾಳಿನ ದೋಸೆ ರೆಡಿ ಆಗಿದೆ ಇಲ್ಲಿ. ಸೊ ಅಡಿಷನಲಿ ನಾನು ಇಲ್ಲಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹೆಸರು ಕಾಳಿನ ದೋಸೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.